ಆಗಿದೆ. ಮತ್ತು ನೀವು ಭಾಳ ಸಲ ಬಹುತೇಕ ಪ್ರೆಸ್ ಮೀಟ್ ಬಂದಾಗ ನೀವಿರ್ಬೋದು ಅಥವಾ ಕೆಲವೊಂದು ಯೂಟ್ಯೂಬ್ನಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾದಂಥ JN ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಜಯಶೀಲ್ ಶೆಟ್ಟಿ ಅವರು 130 ಕೋಟಿ 5 ಎಕರೆ ಮೇಲೆ ತೊಗೊಂಡಿರೋದು ಬಹಳಷ್ಟು ಒಂದು ವಿಷಯ ಆಗಿದೆ. ಆದ್ರೆ ನಾನು ಇವತ್ತು ಹೇಳ ಬಯಸ್ತೇನೆ, ನಮ್ಮ ಒಳ್ಳೆಯ ಕಸ್ಟಮರ್ ಅವರು. ಯಾಕಂದ್ರೆ ಸುಮಾರು 130 ಕೋಟಿ ತಗೊಂಡು 11.60 ಕೋಟಿ ಈಗಾಗಲೇ ಬಡ್ಡಿಯನ್ನು ಕಟ್ಟಿದ್ದಾರೆ. ಮತ್ತು ಮಾರ್ಚ್ 31 ಪೂರ್ತಿ ಸಾಲವನ್ನು ಅವ್ರು ನಿಲ್ ಮಾಡಿದ್ದಾರೆ. ಅವ್ರ ಪೇಮೆಂಟ್ ಗೌರ್ಮೆಂಟ್ದಿಂದ ಬರಬೇಕಾದಿತ್ತು. ಅವ್ರು ಬಂದ ನಂತರ ಮೊದಲು DC ಬ್ಯಾಂಕ್ ನಿಮ್ಗೆ ಆಟ ಬೇಡಪ್ಪ ಅಂತ ತಿಳ್ಕೊಂಡು ನಮ್ಗೆ ಬಂತು. ಯಾಕಂದ್ರೆ ಇನ್ನೂ ಇದ್ರೆ ನಮಗೆ ಬಡ್ಡಿ ಬರ್ತಿತ್ತು. ವರ್ಷದ ಒಂದು ಒಳ್ಳೆಯ ಕಷ್ಟ. ಅದೇ ಪ್ರಕಾರ ಲಕ್ಷ್ಮೀ ನರಸಿಂಹ ಏನು ಒಂದು ಸಕ್ಕರೆ ಕಾರ್ಖಾನೆ ಕೂಡ ತಾವು ಹೇಳ್ತಿದ್ರಿ, ಅದನ್ನು ಕೂಡ ಏನಿಲ್ದಾರ ಕೊಟ್ಟಿದ್ದೀರಿ ಅಥವಾ ಯಾವ ಕಂಪನಿ ಇಲ್ಲ ಅಂದ್ಕೊಳ್ಳಿ, ಅದು ಕೂಡ ಮಾರ್ಚ್ 31ರವರೆಗೆ 20.27 ಕೋಟಿ ಬಡ್ಡಿಯನ್ನು ಕೂಡ ಅವರು ಈಗಾಗಲೇ ಕಟ್ಟಿದ್ದಾರೆ. ಅಂದ್ರೆ 1 ಮಂತ್ ಮಾನಿಟರಿ ಮಾಡಿದ ಮುಂದಿನ ವರ್ಷದಿಂದ ಅದು ಇನ್ಸ್ಟಾಲ್ಮೆಂಟ್ ಕೂಡ ಪ್ರಾರಂಭ ಆಗುತ್ತದೆ.